ಏನು ಮಾಡಿದ್ರಪ್ಪ, ನಾವು ಆಲ್ರೆಡಿ ತೋಡ್ಪಟ್ಟಿ ಕೊಡಬೇಕು ಫ್ರೀ ವಿದ್ಯುತ್ ಅಂತೇಳಿ. ಆ ಸಂದರ್ಭದಲ್ಲಿ ಅದು ಇರಲಿಲ್ಲ. 2022 ನಾವು ಪ್ರಯತ್ನ ಮಾಡಿದ್ದೀವಿ ಅದನ್ನು. ಅದೇ ಕಾಲಕ್ಕೆ ಅದಕ್ಕೆ ನಾವು ಫೈಲು ಸಲ್ಲಿಸಿದ್ದೀವಿ, ಅರ್ಜಿ ಸಲ್ಲಿಸಿದ್ದೀವಿ. ಆ ಸಂದರ್ಭದಲ್ಲಿ ಈ ನಮ್ಮ ಏನಪ್ಪ 5 HP ಏನು ಮೋಟ್ರ್ ಇದ್ದವು ಅಥವಾ ರೈತರಿಗೆ ಫ್ರೀ ಇದ್ದಾಗ ಅದನ್ನು ಮನೆಗಳಿಗೆ ಕೊಟ್ಟಿರಲಿಲ್ಲ. ಈಗ ಆಗ್ಯದ 200 ಯೂನಿಟ್ ತನಕ 200 ಯೂನಿಟ್ ತನಕ ಫ್ರೀ ಆಗ್ಯದ, ಅದು ಮಾಡ್ತಾರೆ ಈಗ. ಅದೇ ನಾವು ಬೇಕಂತ ಬಿಟ್ಟಿಲ್ಲ. ಮತ್ತು ಇವ್ರಿಗೆ ಮಾಡಿದ್ದು ಸಹಿತ ರೈತರಿಂದ 50% ದುಡ್ಡು ತೊಗೊಂಡು ಮತ್ತೆ ತೊಗೊಂಡು ಮಾಡಿದಾರ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ರೈತ ವಿರೋಧಿ ಅಲ್ಲ, ರೈತರ ಪರಾಣ ಇದ್ದೀವಿ ಅನ್ನೋಂಥ ಪ್ರಚಾರ ಮಾಡ್ತಾ ಇದ್ದಾರೆ. ಇದರರ್ಥ ಕೌಂಟ್ರ್ ಕೊಡ್ತಾ ಇದ್ದಾರೆ. ಸತೀಶ್ ಅವರ ಒಂದು ವಾದಕ್ಕೆ ಇವರೊಂದು ಕೌಂಟ್ರ್ ಕೊಡ್ತಾ ಇದ್ದಾರೆ. ನಾವು ಮಾಡ್ತಾಯಿದ್ದೀವಿ, ನಾವು ಜನಸೇವೆ ಮಾಡ್ತೀವಪ್ಪ. ಜೊತೆಗೆ ಹೊರಗಿನವರು ಬಂದ್ರಪ್ಪ ಅಂದರೆ ಇದು ಉಳಿಲಿಕ್ಕಿಲ್ಲ ಅನ್ನುವಂಥ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಇದು ರಾಜಕೀಯದಲ್ಲಿ ನಡೆಯುವಂಥದ್ದೇನು. ಮತ್ತು ಆಲ್ರೆಡಿ ಈ ವಿಷಯದಲ್ಲೇ ನಾವೇನು ಹೇಳಿಕ್ಕೆ ಸಾಧ್ಯ ಇಲ್ಲ ಮೂರನೇದವರು. ಬಟ್ ಒಂದು ಥಿಂಗ್ ನಾವು ಹೇಳ್ಬೋದಲ್ಲ, ಇಲ್ಲೇ ಹುಕ್ಕೇರಿ ಅವರು ಇಲ್ಲಿ ಒಂದು ಫೈಟ್ ಮಾಡ್ಬೋದು, ಇಲ್ಲಿ ಗೋಕಾಕ ಏರಿಯಾದಲ್ಲಿ ಬರ್ಬೋದು, ಅಥವಾ ಅರಬಾವಿ ಏರಿಯಾದಲ್ಲಿ ಬರ್ಬೋದು. ಅರಬಾವಿ ಹುಕ್ಕೇರಿ ಏರಿಯಾಕ್ಕೆ ಹೋಗ್ಬೋದು, ಚಿಕ್ಕೋಡಿ ಏರಿಯಾಕ್ಕೆ ಹೋಗ್ಬೋದು. ಇದನ್ನು ನೀವು ಹೊರಗಿನವ್ರು ತನ್ನೋಕ್ಕಿಂತಲೂ ಆ ಫೈಟ್ ಮಾಡೋಕ್ಕಿಂತಲೂ ನೀವು ಏನು ಮಾಡಿದಿರಿ ಇಲ್ಲಿವರೆಗೆ ಅನ್ನೋದನ್ನು ಮತದಾರರಿಗೆ ತಿಳಿಸೋದು ಭಾಳ ಮಹತ್ವದ್ದಾಗ್ತದೆ. ಇಲ್ಲಪ್ಪ ಅಂದ್ರೆ ಈಗ ಆಲ್ರೆಡಿ ಅವರು ಕೊಟ್ಟಿದ್ದವ್ರು ಪಾಪ ಅವ್ರು ಜಾರಕಿಹೊಳಿ ಸಹೋದರು ಯಾಕ್ರಿ ನಮ್ಮ ಏನಾದರೂ ಬಂದು ನೀವು ಮಾಡಿ ನಾವು ಬೇಡ ಅಂತ ಹೋದ್ರು ಅನ್ನುವಂಥ ಮಾತನ್ನು ಅವ್ರು ಸ್ವತಃ ಮೆಸೇಜ್ ಕೊಟ್ಟಿದ್ದಾರೆ. ಇನ್ನು ಗೋಕಾಕ್ ಏರಿಯಾದಲ್ಲೇ ಅರಬಾವಿ ಏರಿಯಾದಲ್ಲೇ DCC ಬ್ಯಾಂಕ್ ಪರವಾಗಿ ನೀವು ಬಂದು ನೀವು ಕಾಂಪಿಟೇಷನ್ ಮಾಡಬೇಕು. ಕಾಂಪಿಟೇಷನ್ ಮಾಡಿಲ್ಲ ಅಂತಂದ್ರೆ ಪಾಪ ಒಂದು ಸೆಂಟರ್ ಮಾಡ್ಕೊಂಡು ಹೋಗ್ತಾರೆ ಅಂತ ಪದ ಎಲ್ಲರದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾರೂ ಇಲ್ಲ ಅಂದಾಗ ನಾವು ಮಾಡ್ಕೊಳ್ತೀವಪ್ಪ ಅಂತಾರೆ. ಅದು ಹೋರಾಟ ಮಾಡಬೇಕಾಗಿದ್ದು ಈ ನಿಖಿಲ್ ಕತ್ತಿ ಅವ್ರಿಗೆ, ನಮ್ಮ ರಮೇಶ್ ಕತ್ತಿ ಅವ್ರಿಗೆ, ಪವನ್ ಕತ್ತಿ ಅವ್ರಿಗೆ, ಮತ್ತು ನಮ್ಮ ವಿನಯಗೌಡ ಪಾಟೀಲ್ರಿಗೆ ಅಥವಾ AB ಪಾಟೀಲ್ರಿಗೆ ಅಥವಾ ಅವ್ರ ಸಂಘಟಕರಿಗೆ ಇವರೆಲ್ಲರಿಗೂ ಬಿಟ್ಟಂಥ ವಿಷಯಪ್ಪ ಅದು. ಅವರು ಹೌದು ಇಟ್ಕೊಂಡ್ರು ಹೆಸರನ್ನು, ಅಪ್ಪನಗೌಡ ಪಾಟೀಲ್ ಹೆಸರನ್ನು ಇಟ್ಕೊಂಡ್ರು ಅವರು.